ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದು ಐನೆಕ್ ಬ್ಲೌಸ್ ಬಂದಿದೆ. ಅದನ್ನು ಯಾವ ರೀತಿ ಮೆಜರ್ಮೆಂಟ್ ಐನೆಕ್ ಇದ್ದಾಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ನೋಡಿ, ಲೈನಿಂಗ್ನ ನಾನು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿಕೊಂಡು ಈ ಕಡೆ ನಂದು ಡಬಲ್ ಫೋಲ್ಡಿಂಗ್ ಇದೆ, ಆ ಕಡೆ ಓಪನ್ ಇದೆ. ಫಸ್ಟ್ ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ತೀನಿ. ಯಾವ ರೀತಿ ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ 4 ಫೋಲ್ಡಿಂಗ್ನ ಮಾಡ್ಕೊಳ್ತೀನಿ. 4 ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಫಸ್ಟಿಗೆ ಇಲ್ಲಿ ಇದನ್ನು ನೋಡ್ಕೋಬೇಕು, ಇದು ವಿಡ್ತ್ ಎಷ್ಟಿದೆ ಅಂತ. ಆಮೇಲೆ ನಾವೇನು ಮಾಡ್ಕೋಬೇಕು, ಒನ್ ಸೈಡೆಡು ಪೀಸ್ನ ಕಟ್ಟೋ ಥರ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಎರಡೂ ಕಡೆ ಕಟ್ಟಿದ್ರೆ ಪೀಸ್ನ ಏನಾಗುತ್ತೆ ಅಂದರೆ ಇಲ್ಲಿ ಕಂಕ್ಳು ಭಾಗದಲ್ಲಿ ದಪ್ಪ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಮೆಥಡ್ನ ಫಾಲೋ ಮಾಡಿ. ಇದಾದಮೇಲೆ ಫಸ್ಟ್ ಸ್ಟೆಪ್ಪು ಈ ರೀತಿಯಾಗಿ, ಇದು ನಿಮಗೆ ಸಮವಾಗಿದೆ ಅಂತ ಹೇಳಿದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸಮ ಇಲ್ಲ ಅಂದರೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿ ಸಮ ಇರೋದ್ರಿಂದ ನಾನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟು ಸ್ಟೆಪ್ ಬೈ ಸ್ಟೆಪ್ಪು ಕಟಿಂಗ್ ಮಾಡ್ತಾ ಹೋಗೋಣ ನೋಡಿ. ನಾನು ಇದನ್ನು ಬ್ಯಾಕ್ ಸೈಡ್ ಇದೆಯಲ್ಲ, ಈ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಇಟ್ಕೊಳ್ತೀನಿ. ಈ ರೀತಿಯಾಗಿ ಇಟ್ಕೊಳ್ಳೋಣ. ನೀವು ಇದಕ್ಕೆ ಶೋಲ್ಡ್ರ್ ಮೆಜರ್ಮೆಂಟ್ನ ತೊಗೋಬೇಕು. ಶೋಲ್ಡ್ರ್ ಮೆಜರ್ಮೆಂಟ್ ಗೊತ್ತಿದ್ದರೆ ನೀವು, ಅಥವಾ ಈ ಥರ ಮೆಜರ್ಮೆಂಟ್ ಅವರೇ ಐನೆಕ್ ಬ್ಲೌಸ್ ಕೊಟ್ಟಾಗ ನೀವು ಅದನ್ನು ಫಾಲೋ ಮಾಡಿ ನೋಡಿ. ಈ ಪಾಯಿಂಟ್ ಏನಿರುತ್ತಲ್ಲ, ಇದನ್ನು ನೀಟಾಗಿ ಈ ರೀತಿಯಾಗಿ ಇಟ್ಕೊಳ್ಳಿ. ಇಲ್ಲಿಂದ ಈ ಪಾಯಿಂಟಿಗೆ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಈ ರೀತಿಯಾಗಿ ಒಂದು ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಬಂದು ಈ ಬ್ಲೌಸ್ಗೆ ನಾವು 3.5ನ ಕಂಕ್ಳು ಭಾಗಕ್ಕೆ ತಗೊಳ್ಳೋಣ. ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ. ಇದು ಎಲ್ಬೋ ಸ್ಲೀವ್ ಆಗಿದೆ ಮತ್ತು ಇಂಚಸ್ನ ನೋಡ್ಕೋಬೇಕು ನೋಡಿ. 9.5 ಇದೆ, ಅದರಿಂದ ನಾವೇನು ಮಾಡಬೇಕು, 3.5ಗೆ ಡೌನ್ ಮಾಡ್ಕೋಬೇಕು. ಅದಾದಮೇಲೆ ಪಾಯಿಂಟು ಈ ರೀತಿಯಾಗಿ ಸ್ಟ್ರೇಟ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಒಂದು ಸ್ಕೇಲಷ್ಟು ಕರೆಕ್ಟಾಗಿದೆ, ಸಾಕಾಗುತ್ತೆ. ಇದಾದಮೇಲೆ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಆ ಮಾರ್ಕಿಂದನೇ ನಾನು ಡೌನಿಂಗ್ ಮಾರ್ಕಿಂಗ್ ಅಂತ ಮಾಡ್ಕೊಳ್ತೀನಿ. ನಿಮಗೆ ಬೇಕಂದರೆ ನೀವು ಸ್ಕೇಲಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಟ್ಕೋಬೋದು. ನನಗೆ ಈ ಮೆಥಡ್ ಈಸಿ ಆಗಿರೋದ್ರಿಂದ ಇಲ್ಲಿ 2 ಇಂಚಿಗೆ ತೊಗೊಂಡು ಈ ರೀತಿಯಾಗಿ ಶೇಪ್ ಕೊಡ್ತೀನಿ. ಇವಾಗ ಈಸಿಯಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ತೀನಿ. ಇದು ಈ ರೀತಿಯಾಗಿ ಡೌನ್ ಬರಬೇಕು. ಇಲ್ಲಿ ಸ್ವಲ್ಪ ನೀವು ಈ ರೀತಿಯಾಗಿ ಡೌನ್ ತೊಗೊಂಡ್ರೆ ನಿಮ್ಗೆ ಆರ್ಮೋಲ್ ರಿಂಕಲ್ಸ್ ಅನ್ನೋದು ಬರೋಲ್ಲ. ಇದಾದಮೇಲೆ ಈ ಸ್ಟ್ರೇಟ್ ಏನಿದೆಯಲ್ಲ, ಇದನ್ನು ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಆಯಿತಾ? ಇದು ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡುವಂಥ ವಿಧಾನ. ಸ್ಲೀವ್ ಕಟ್ಟಿಂಗ್ ನಾರ್ಮಲಾಗಿ ಎಲ್ಲರೂ ಇದೇ ರೀತಿಯಾಗಿ ಮಾಡ್ತಾರೆ. ಫಸ್ಟ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ತಾರೆ, ಇಲ್ಲಾಂದರೆ ಆಮೇಲೆ ಕೂಡ ಮಾಡ್ತಾರೆ. ನಾನು ಯಾವಾಗಲೂ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ತೀನಿ, ಯಾಕಂದರೆ ಆರ್ಮೋಲ್ನ ಚೆಕ್ ಮಾಡ್ಕೊಳ್ತೀನಿ ನಾನು ಇದರಿಂದ. ಹಾಗಾಗಿ ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಆಯಿತಾ? ಈಗ ನಾವು ಶೇಪ್ ಮಾರ್ಕಿಂಗು ಈ 2 ಇಂಚ್ ಏನಿರುತ್ತಲ್ಲ, ಆ 2 ಇಂಚಲ್ಲೇ ನೀವು ಇಲ್ಲಿಂದ ಈ ರೀತಿಯಾಗಿ ಟೇಪ್ನ ಇಲ್ಲಿ ಅರ್ಧ ಮಾಡ್ಕೊಳ್ಳಿ. ಅಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಶೇಪ್ ಡೌನಿಂಗ್ನ ಬನ್ನಿ. ಹೀಗೆ ಮೇಲೋಗಿ ಕರೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ಇದನ್ನು ನಾನು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಪೀಸ್ನ ಇಲ್ಲಿ ಕಟ್ಬಿಟ್ಟು ಶೇಪ್ ಮಾರ್ಕಿಂಗ್ ಮಾಡಿ ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಆಯಿತಾ? ಈಗ ಸ್ಲೀವ್ ಕಟ್ಟಿಂಗ್ ಆಯಿತು. ಇವಾಗ ಬ್ಯಾಕ್ ಕಟ್ಟಿಂಗ್ ಮಾಡಬೇಕಲ್ಲ. ಐನೆಕ್ಗೆ ಸ್ವಲ್ಪ ನೀವು ಲೈನಿಂಗ್ ಜಾಸ್ತಿ ತೊಗೊಳ್ಳೋದಾದರೆ ತೊಗೊಳ್ಳಿ, ಯಾಕಂದರೆ ಲೆಂತ್ ಎಲ್ಲ ಇದ್ದರೆ ಲೈನಿಂಗ್ ತೊಗೋಬೇಕಾಗುತ್ತೆ. ನಾನು ಇದು 1/10 ತೊಗೊಂಡಿದ್ದೀನಿ, ಲೆಂತ್ ಜಾಸ್ತಿ ಇದೆ ಅಂತ. ಈಗ ಬ್ಯಾಕ್ ಕಟ್ಟಿಂಗ್ ಮಾಡೋದ್ರಿಂದ ಸ್ಟ್ರೇಟ್ ಇಲ್ಲಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ವೇಸ್ಟ್ ಮೆಜರ್ಮೆಂಟ್ ಏನಿರುತ್ತೆ, ಅದು ಫುಲ್ ವೇಸ್ಟ್ನು ತೊಗೊಳ್ತೀನಿ ನೋಡಿ. ಫುಲ್ ವೇಸ್ಟ್ ಎಷ್ಟಿದೆ ಅಂದರೆ 34 ಇದೆ. ಅದರಲ್ಲಿ 17, ಅದರಲ್ಲಿ 8.5. ಈ ರೀತಿಯಾಗಿ ನಾನು ಇವಾಗ ನಮಗೆ ಕಟ್ಟಿಂಗ್ ಮಾಡಿ ರೂಢಿಯಾಗಿರೋದ್ರಿಂದ ಇದನ್ನು ಆಫ್ ಮಾಡೋದು ಈಸಿಯಾಗಿ ಬಂದ್ಬಿಡುತ್ತೆ. ಹೊಸ್ದಾಗಿ ಕಲಿಯೋರು ಏನು ಮಾಡಿ ಅಂದರೆ ಈ ಥರ ಇಟ್ಕೊಳ್ಳಿ ಟೇಪ್ನ. ಈ ರೀತಿ ಈಗ 16 ಇದೆ ಅಂದರೆ ನೋಡಿ, ಇವಾಗ ನೋಡಿ 22 ಇಟ್ಕೊಂಡಿದ್ದೀನಿ, ಅದರಲ್ಲಿ ಅರ್ಧ ಅಂದರೆ 11. ಈ ರೀತಿಯಾಗಿ ನೀವು ಟೇಪಲ್ಲಿ ಮಾರ್ಕ್ ಮಾಡ್ಕೊಬೋದು. ನಾನಿವಾಗ 8.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೈಲಿ ಕಟ್ಟಿಂಗ್ ಮಾಡೋರಿಗೆ ಈ ಮೆಥಡು ಈಸಿಯಾಗಿರುತ್ತೆ. ಇಲ್ಲಿ 2 ಇಂಚು ಡಾಟು ಮತ್ತು ಸೈಡು ಇದು ಪೀಸ್ ಬಿಡ್ತೀವಲ್ಲ ಎಕ್ಸ್ಟ್ರಾ, ಅದಕ್ಕೆ 2 ಇಂಚನ್ನ ತೊಗೊಂಡಿದ್ದೀನಿ. ಇದಾದಮೇಲೆ ಲೆಂತ್ ತೊಗೋಬೇಕು ನಾವು. ಮೇಯ್ನ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿ, ಐ ನೆಕ್ಕಲ್ಲೆಲ್ಲ ಸ್ವಲ್ಪ ಉದ್ದ ಜಾಸ್ತಿ ಇಟ್ಕೊಂಡಿರ್ತಾರೆ.
14.25 ಇದೆ, 15 ಇಟ್ಕೊಳ್ಳೋಣ. 14.25 ಇದೆ, 15ನ ಮಾರ್ಕ್ ಮಾಡ್ಕೊಳ್ಳೋಣ. ಆಯಿತಾ? ಐನೆಕ್ಕಿಗೆ ಸ್ವಲ್ಪ ಜನ ಕರೆಕ್ಟ್ 14.25 ಇಟ್ಕೊತಾರೆ, ಸ್ವಲ್ಪ ಜನ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಾರೆ. ಆಯಿತಾ? ಇದಾದಮೇಲೆ ಈ ರೀತಿಯಾಗಿ ಒಂದು ಸ್ಟ್ರೇಟ್ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ಇಲ್ಲೇ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರೋದ್ರಿಂದ ಒಂದು ಮಾರ್ಕ್ನ ನಾನು ಇಲ್ಲೇ ಇದು ಸೈಡ್ ಏನಿದೆಯಲ್ಲ ಇಲ್ಲಿ ಒಂದು ಮಾರ್ಕ್ ಮಾಡಿರ್ತೀನಿ, ಬಟ್ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ. ಈಗ ನಾವು ಹೈ ನೆಕ್ನ ಹೇಗೆ ಡಿವೈಡ್ ಮಾಡ್ಕೊಳ್ಳೋದು ಅಂತಲೂ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಆಯಿತಾ? ಹಿಂಗೆ ಇಟ್ಕೊಳ್ಳೋಣ. ನೀಟಾಗಿ ಐರನ್ ಮಾಡ್ಕೊಳ್ಳಿ, ಸ್ಟಿಪ್ಪಾಗಿ ಕುತ್ಕೊಳ್ಳಿ. ಮತ್ತು ವಿ ನೆಕ್, ಫ್ರಂಟ್ ವಿ ನೆಕ್ ಕೇಳಿದರೆ ಈ ರೀತಿಯಾಗಿ ಇಟ್ಕೊಳ್ಳಿ. ಇಲ್ಲಿ ನಾವು ಸ್ಲೈಡ್ ತೊಗೊಂಡಿರ್ತೀವಲ್ಲ, ಹಾಗಾಗಿ ಅದು ಸ್ವಲ್ಪ ನೋಡ್ಕೊಂಡು ನಾವು ಮಾಡ್ಕೋಬೇಕು. ನೀವು ಎಕ್ಸಾಕ್ಟ್ ಇಲ್ಲಿಗೆ ತೊಗೊಳ್ತೀರಾ, ಸ್ಟಿಚಿಂಗ್ ಎಲ್ಲ ಸೇರಿ ನಾನು 14.25 ಇದೆ, 14.25ನ ಅರ್ಧ ಮಾಡಿಕೊಂಡ್ರೆ 7.25 ಬರುತ್ತೆ. ನೋಡಿ, ಈ 7.25ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಲ್ಲ, ಇಲ್ಲೂ ಕೂಡ ನಾವೇನು ಮಾಡಬೇಕು, ಮಾರ್ಕಿಂಗ್ನ ಸೇಮ್ ತೊಗೋಬೇಕು. ನಾನು ಅದರಲ್ಲಿ 7 ಇಂಚ್ ತೊಗೋತಾ ಇದ್ದೀನಿ, 1/4 ಇಂಚ್ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 7.25, ನೀವು ಇಲ್ಲಿ 7.25 ಇಲ್ಲೇನು ತೊಗೋತೀರಾ, ಇಲ್ಲಿ 7.25 ತೊಗೋಬೋದು. ಫಸ್ಟಿಗೆ ನಾನು ಇಲ್ಲಿ 7 ಇಂಚನ್ನ ತೊಗೊಂಡಿದ್ದೀನಿ. ಕೈ ಆರ್ಮೋಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆಯಿತಾ? ಈ ರೀತಿಯಾಗಿ ಒಂದು ಮಾರ್ಕ್ ಮಾಡಿದ್ದೀನಿ, ಬಟ್ ನಿಮಗೆ ಆಮೇಲೆ ನಾನು ತೋರಿಸ್ತೀನಿ, ಆರ್ಮೋಲ್ಸ್ ಮೇಲೆ ಡಿಪೆಂಡ್ ಆಗಿರೋದನ್ನ ತೋರಿಸ್ತೀನಿ. ಹೀಗೆ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕಂದ್ರೆ 1-2-3 ಸ್ಟೆಪ್ನ ಅಲ್ಲಲ್ಲೇ ನೀವು ಮಾರ್ಕ್ ಮಾಡ್ಕೊಬಿಡಿ, ಈಸಿ ಟೈಮ್ನ ಸಾಲ್ವ್ ಮಾಡ್ಕೋಬೋದು. ಇಲ್ಲಿಂದ ಐನೆಕ್ಕಿಗೆ ನಾನು 2.25 ತೊಗೊಳ್ತೀನಿ. ಐನೆಕ್ಕಿಗೆ ಯಾವಾಗಲೂ ನೀವು 2.25 ತೊಗೊಳ್ಳಿ, ಶೋಲ್ಡ್ರ್ ಪಟ್ಟಿ ನಿಮಗೆ ಜಾಸ್ತಿ ಬರುತ್ತೆ. ಇಲ್ಲಿಂದ ಇಷ್ಟು ನೋಡಿ. ಇವಾಗ ಸ್ಟಿಚಿಂಗು, ಇವಾಗ ಇವ್ರದ್ದು ಶೋಲ್ಡ್ರ್ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ಮಾಡಿದ ಮೆಥಡಿಗೆ ಶೋಲ್ಡ್ರ್ ಪಟ್ಟಿ ಕರೆಕ್ಟಾಗಿ ಬಂದಿದೆ. ಹಾಗಾಗಿ ಇಲ್ಲಿಂದ ನಾವು ಎಷ್ಟು ಇಂಚಿನ ತೊಗೋಬೇಕು ಅಂತ ನೀವು ನೋಡ್ಕೋಬೇಕಾಗುತ್ತೆ. ನೋಡಿ, ಅವ್ರದ್ದು ಐನೆಕ್ಕು 1.5 ಇಂಚ್ ಇರುತ್ತೆ, 2 ಇಂಚ್ ಇರುತ್ತೆ, ಈ ರೀತಿಯಾಗಿರುತ್ತೆ. ನಾವು ಅವಾಗ ಏನು ಮಾಡಬೇಕು, ಬ್ಯಾಕ್ ಇರುತ್ತಲ್ಲ, ಮೆಜರ್ಮೆಂಟ್ ಕೊಟ್ಟಿಲ್ಲ ಅಂದರೆ ನೀವು 2 ಇಂಚು ಈ ರೀತಿಯಾಗಿ ಅವ್ರವ್ರ ಬಾಡಿ ಶೇಪಿಗೆ ತಕ್ಕಾಗೆ ನೀವು ಕೇಳಿಕೊಂಡು ಮಾಡಬೇಕು. ಕೆಲವರು ಸ್ವಲ್ಪ ಇಲ್ಲಿ ಕೆಳಗಡೆ ಇರಲಿ, ಸ್ವಲ್ಪ ಇಲ್ಲಿ ಮೇಲೇ ಇರಲಿ, 1.5 ಇಂಚಿಗಿರಲಿ, ಈ ಥರ ಎಲ್ಲ ಕೇಳ್ತಾರೆ. ಎಲ್ಲನೂ ನೋಡಿಕೊಂಡು ನಾವು ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 2.5 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಟ್ರೇಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸ್ನ ಹೊಲಿಯೋದು ತುಂಬ ಈಸಿ ಇರುತ್ತೆ, ಬ್ಯಾಕಲ್ಲೇನು ಇದ್ದಿರಲ್ಲ. ನೋಡಿ, ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆಯಿತಾ? ಸ್ವಲ್ಪನೇ ತೊಗೊಳ್ಳಿ, ಇಲ್ಲ ಅವ್ರಿಗಿನ್ನೂ ಕಡಿಮೆ ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ತೊಗೋಬೇಕು, ಕಡಿಮೆ. ಓಕೆ, ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇಲ್ಲಿ 1/2 ಇಂಚನ್ನ ನಾವೇನು ಮಾಡಬೇಕು, ಸ್ಲೈಡ್ ತೊಗೋಬೇಕು. ಐನೆಕ್ಗೆ ಯಾವಾಗಲೂ ಈ ರೀತಿಯಾಗಿ 1/2 ಇಂಚಿಗೆ ಸ್ಲೈಡ್ ತೊಗೋಬೇಕು. ಇದು ಕರೆಕ್ಟಾಗಿ 1/2 ಇಂಚಿದೆ. ಆಯಿತಾ? ಇವಾಗ ನಾವು ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿಂದ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಈಸಿಯಾಗಿ ನಿಮಗೆ ಟ್ರೇಸ್ ಔಟ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇವಾಗ ಚೆಸ್ಟ್ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ನೀವು ಯಾವ ರೀತಿ ಅದು ಫಸ್ಟ್ ಚೆಸ್ಟ್ ಮಾರ್ಕ್ ಮಾಡ್ಕೊಂಡು ಬೇಕಾದ್ರೂ ಮಾಡ್ಬೋದು. ಇದು ವಿ ನೆಕ್ ಕೇಳಿದ್ದಾರೆ. ವಿ ನೆಕ್ ಕೇಳಿರೋದ್ರಿಂದ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 10 ಇದೆ. ನಾನಿಲ್ಲಿ 10ಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈ 10ಕ್ಕೆ ಮಾರ್ಕಿಂಗ್ನ ಮಾಡ್ತಾ ಇದ್ದೀನಿ. ಈ 10ಕ್ಕೆ ಮಾರ್ಕ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದೀನಿ, ಇಲ್ಲಿದೆಯಲ್ಲ, ಇಲ್ಲಿ ಕಟ್ ಮಾಡಿದ್ರು ನಾನು ಇಲ್ಲಿ ಸ್ಟಿಚಿಂಗ್ ಬೇಕಾಗುತ್ತೆ. ಅದನ್ನ ಇಟ್ಕೊಂಡು ನಾವು ಈಗ ಆರ್ಮೋಲ್ನ ಚೆಕ್ ಮಾಡ್ಕೋಬೇಕು. ಓಕೆ, ನೋಡಿ, ಈ ರೀತಿಯಾಗಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂತು ಅಂತ. ನಾನು ತಿರುಗಿಸಿದ್ದೀನಲ್ಲ, ಈ ಗೀಟು ನಾನೇನು ಮಾಡಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿಂದ 1.5 ಇಂಚಿಗೆ ಆಯ್ತಲ್ವಾ. ನಮಗೆ ಇಲ್ಲಿ ನೋಡಿಕೊಂಡು ಇದೇನಾದರೂ ಬರಲಿಲ್ಲ ಅಂದರೆ ಮಾತ್ರ ಇಲ್ಲಿ 1/4 ಇಂಚು ಡೌನ್ ಮಾಡ್ಕೋಬೇಕು. ಇಲ್ಲಿಂದ ನಾನು ಮಾರ್ಕ್ ಮಾಡಿದ್ನಲ್ಲ 1.5 ಕರೆಕ್ಟಾಗಿದೆ. ಈ 1.5ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೋದು. ನೀವು ಇಲ್ಲೂ ಕೂಡ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೋದು. ಇದೇನಿರುತ್ತೆ, ನೀವು ಡಾಟ್ ಪಾಯಿಂಟು ಇಲ್ಲಿಂದ ಈ ಬ್ಲೌಸಲ್ಲಿ ಎಷ್ಟು ಮೆಜರ್ಮೆಂಟ್ ಇರುತ್ತೆ ಅಷ್ಟು ಮೆಜರ್ಮೆಂಟ್ಗೆ ನೀವು ಡಾಟ್ ಮಾರ್ಕನ್ನು ಕೂಡ ನೀವು ಮಾಡ್ಕೋಬೋದು. ಓಕೆ, ಆಮೇಲೆ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ನಾನು ಆಲ್ಮೋಸ್ಟು ಎಲ್ಲ ಬ್ಲೌಸ್ಗಳಿಗೂ ಆಮೇಲೆ
ಬ್ಯಾಕ್ ಅಟ್ಯಾಚ್ ಮಾಡಿದಾಗಲೂ ಕೂಡ ಮಾಡ್ಕೊಳ್ತಾ ಇರ್ತೀನಿ. ಅದು ನನಗೆ ಅಭ್ಯಾಸ ಆಗಿದೆ. ಈ ರೀತಿಯಾಗಿದೆ. ಆದರೆ ಇದನ್ನು ನಾನು ಇವಾಗ ಕಟ್ ಮಾಡಲ್ಲ, ಆಮೇಲೆ ಕಟ್ ಮಾಡ್ತೀನಿ. ಫಸ್ಟಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಬ್ಯಾಕನ್ನ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ಫ್ರಂಟ್ ಕಟ್ಟಿಂಗ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ. ಈಸಿ ಮೆಥಡ್ ಇದೆ. ಐ ನೆಕ್ಕು ಮತ್ತು ಬೋಟ್ ನೆಕ್ಕು ತುಂಬ ಈಸಿ ಇದೆ. ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡು ಆರಾಮಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಮತ್ತು ಸ್ಟಿಚಿಂಗ್ ಕೂಡ ತುಂಬ ಈಸಿಯಾಗಿರುತ್ತೆ. ಬರೋ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ. ಎಷ್ಟೋ ವಿಡಿಯೋಗಳಲ್ಲಿ ಕಟ್ಟಿಂಗು ಸ್ಟಿಚಿಂಗು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವಾಗ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಬರ್ತಾ ಬರ್ತಾ ತುಂಬ ವೀಡಿಯೋಸ್ಗಳು ಡಿಫ್ರೆಂಟಾಗಿ ಕಟ್ಟಿಂಗ್ಗಳು ಬರ್ತಾಯಿದೆ. ಅದನ್ನು ಮುಂದೆ ಮುಂದೆ ನೋಡೋಣ. ಕೆಲವೊಂದು ಸರಿ ಕಟ್ಟಿಂಗ್ ಹೊಸ್ದಾಗಿ ಏನಾದರೂ ಕೊಟ್ಟಾಗ ಅದನ್ನು ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ನೋಡಿಕೊಂಡು ಸ್ಟಿಚಿಂಗ್ ಮಾಡೋಣ, ಆಮೇಲೆ ತೋರಿಸೋಣ ಅಂತ. ತುಂಬ ಜನ ಯೂಟ್ಯೂಬ್ ನೋಡಿಕೊಂಡೇ ಕೊಡೋದು ಡಿಸೈನ್ಸ್ಗಳೆಲ್ಲ, ಆಯಿತಾ. ಇವಾಗ ಇದನ್ನು ಈಗ ಎಕ್ಸ್ಟ್ರಾ ಏನು ಲೈನಿಂಗ್ ಇದೆಯಲ್ಲ, ಇಲ್ಲಿ ನಮಗೆ ಪ್ರಿನ್ಸ್ ಕಟ್ಟಲ್ಲ, ನಾರ್ಮಲ್ ಕಟ್ಟಿಂಗ್ ಇರಬೇಕಾದ್ರೆ ಏನು ಮಾಡಬೇಕು, ಬೆಲ್ಟಿಗೆ ಎಷ್ಟು ಬೇಕು ಅಂತ ನೋಡ್ಕೋಬೇಕು. ಆ ಬೆಲ್ಟಿಗೆ ಬೇಕಾಗಿರುವಂಥ ಪೀಸನ್ನು ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಇವಾಗ ನೆಕ್ಸ್ಟ್ ಸ್ಟೆಪ್ ಇಲ್ಲಿದೆ ನೋಡಿ, ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. 1/4 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಫ್ರಂಟ್ ಪಟ್ಟಿ ಉಕ್ಸ್ ಪಟ್ಟಿಗೆ ಇದು ಸ್ವಲ್ಪ ಸ್ಟ್ರೇಟಾಗಿರೋ ಥರ ನೋಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಕರ ಪೀಸ್ ಇರುತ್ತೆ, ಅದನ್ನು ನೀವು ಬಿಟ್ಕೊಳ್ಳಿ. ನಾನಿದು ಮೇಯ್ನ್ ಲೈನಿಂಗ್ದು ಏನು ಕ್ಲಾತ್ ಇದೆಯಲ್ಲ ಅದ್ರ ಮೇಲೇ ಇಟ್ಟು ಈ ಸ್ಕೇಲಲ್ಲಿ ಸ್ಟ್ರೇಟಾಗಿ ಒಂದು ಮಾರ್ಕ್ನ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಈ ರೀತಿಯಾಗಿ 1/4 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ಒಂದು ಮಾರ್ಕಿಂಗು, ಇಲ್ಲಿ ಒಂದು ಮಾರ್ಕಿಂಗು, ಮತ್ತು ಒಂದು ಇಲ್ಲಿ ನಾವು ಕ್ರಾಸಾಗಿ ತೊಗೊಂಡಿರ್ತೀವಿ ಬ್ಯಾಕು, ಹಾಗಾಗಿ ಇಲ್ಲಿ ಒಂದು ಸ್ಟ್ರೇಟ್ ಮಾರ್ಕಿಂಗು, ಆಯಿತಾ. ನೀವು ಬೇಕಂದರೆ ಇಲ್ಲೇನು ತೊಗೊಂಡಿದ್ರಿ ಇದನ್ನು ಒಂದು ಮಾರ್ಕಿಂಗ್ನ ಮಾಡ್ಕೊಬೋದು. ಈಗ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಅಥವಾ ಹೇಗಿದೆಯೋ ಹಾಗೆ ಕುತ್ಕೊಂಡು ಇಲ್ಲಿ ನೋಡಿ, ಇದೇನಿದೆಯಲ್ಲ ಆರ್ಮೋಲ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇಮ್ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಬಂದು ಹೀಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು, ತೋರಿಸ್ತೀನಿ. ಈಗ ನೋಡಿ, ನಾವು ಕ್ರಾಸಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿರ್ತೀವಿ, ಫ್ರಂಟ್ ಮಾತ್ರ ಸ್ಟ್ರೇಟಾಗಿ ಬರಬೇಕು. ನೋಡಿದ್ರಲ್ಲ, ಇಷ್ಟು ಸ್ಟ್ರೇಟಾಗಿರುತ್ತೆ. ಈಗ ನಮಗೆ ಬ್ಯಾಕ್ನ ಅವಶ್ಯಕತೆ ಇರಲ್ಲ, ಬ್ಯಾಕ್ನ ತೆಗೆದುಬಿಡಬೇಕು, ಆಯಿತಾ. ಇಲ್ಲಿ ಒಂದು ಎಕ್ಸ್ಟ್ರಾ ಕರ ಪೀಸ್ ಇದೆಯಲ್ಲ ಅದನ್ನು ಕೂಡ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ಇರೋದು ಫ್ರಂಟ್ ವಿ ನೆಕ್ಕು, ಆಯಿತಾ. ಇದಾದಮೇಲೆ ನಾವೇನು ಮಾಡಬೇಕು, ಈ ಥರ ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಬೇಕು. ಲೈನಿಂಗ್ನ ಸ್ವಲ್ಪ ಆ ಕಡೆ ಈ ಕಡೆ ಜಾರದೇ ಇರೋ ಥರ ಸ್ಟಿಪ್ಪಾಗಿ ಇಟ್ಕೊಳ್ಳಿ. ಸ್ಟಿಪ್ಪಾಗಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ. ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಮೇಲೆಯಿಂದನೇ ಸ್ವಲ್ಪ ಒಳಗಡೆ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಫ್ರಂಟು ಇಲ್ಲಿ ಒಂದು ನ್ಯಾಚನ್ನ ಹಾಕ್ಕೊಳ್ಳಿ ಫಸ್ಟಿಗೆ, ಆಯಿತಾ. ಇಷ್ಟ ಆಯಿತು. ಇವಾಗ ಏನು ಮಾಡಬೇಕು, ನಾವು ಫ್ರಂಟನ್ನ ಇಲ್ಲಿ ಎಷ್ಟು ತೊಗೊಂಡಿದ್ವಿ, ನಾವು 2 ಮುಕ್ಕಾಲು ತೊಗೊಂಡಿದ್ವಲ್ಲ, ಅದೇ 2 ಮುಕ್ಕಾಲನ್ನ ಸ್ಟ್ರೇಟಾಗಿ ಒಂದು ಮಾರ್ಕ್ನ ಹಾಕ್ಕೋಬೇಕು. 2 ಮುಕ್ಕಾಲು ತೊಗೊಂಡಿದ್ರೆ 2 ಮುಕ್ಕಾಲಿಗೆ ಒಂದು ಸ್ಟ್ರೇಟ್ ಮಾರ್ಕ್ನ ಹಾಕ್ಕೋಬೇಕು. ಇಲ್ಲಿ ಸ್ಟಿಚಿಂಗಿಗೆ 1/2 ಇಂಚನ್ನ ಬಿಡಬೇಕು. ಮತ್ತು ಇವಾಗ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ಮೇಯ್ನ್ ಏನು ಅಂದರೆ ಇದನ್ನು ತೆಗಿಯೋಕ್ಕೆ ಮುಂಚೆನೇ ಒಂದು ಸರಿ ನೀವು ಇದು ಸ್ಲೈಡ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು, ಓಕೆನಾ. ಇದು ಮೇಯ್ನ್ ಐ ನೆಕ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದಾದಮೇಲೆ ಇಲ್ಲಿ ಸ್ಟಿಚಿಂಗಿಗೆ ನಾನಿವಾಗ ಬ್ಲೌಸ್ನ ಯೂಸ್ ಮಾಡ್ಕೊಳ್ತೀನಿ, ಆಯಿತಾ. ಈ ಸೈಡ್ ಏನಿದೆ ಅದನ್ನೇ ಇಟ್ಕೊಂಡು ಮಾರ್ಕಿಂಗ್ನ ಮಾಡ್ತೀನಿ ಇಲ್ಲಿ ಸ್ಟಿಚಿಂಗಿಗೆ. ನೆಕ್ಸ್ಟ್ ಬಂದು ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲೇನಿದೆಯಲ್ಲ ಈ ಲೆಂತನ್ನು ಇಟ್ಕೊಂಡು ಈ ಡಾಟ್ ಲೆಂತನ್ನ ನಾನು ಇಲ್ಲಿಂದ ತೊಗೊಳ್ತೀನಿ. ಈ ಪಾಯಿಂಟ್ ಏನಿದೆಯಲ್ಲ ನಾವು ನೆಕ್ ಓಪನಿಂಗಿಗೆ ಅಲ್ಲಿಂದ ತೊಗೊಳ್ತೀನಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ, ಮತ್ತು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ, ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ, ಆಯಿತಾ. ಇವಾಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇವ್ರದ್ದು ಪಾಯಿಂಟ್, ಚೆಸ್ಟ್ ಪಾಯಿಂಟ್ ಇಲ್ಲಿ 1/2 ಇಂಚ್ ಬಿಟ್ಟು
ಇಲ್ಲಿಗೆ 10 ಇಂಚಿದೆ, ಇಲ್ಲಿಗೆ 3 ಇಂಚಿದೆ, ಇಲ್ಲಿ ಸ್ಟಿಚಿಂಗಿಗೆ. ಆಯಿತಾ? ಈಗ ವಿ ನೆಕ್, ಇದರಲ್ಲಿ ಆಲ್ರೆಡಿ ವಿ ನೆಕ್ ಇದೆ, ಇದನ್ನು ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಇಟ್ಕೋಬೇಕು. ನಾವೆಲ್ಲಿ ಸ್ಟಿಚಿಂಗ್ ಹೋಲ್ಡ್ ಮಾಡಿರ್ತೀವಿ ಅಲ್ಲಿಂದನೇ ನೀಟಾಗಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಎಷ್ಟು ಇಂಚಿಗೆ ಒಬ್ಬೊಬ್ರದ್ದು ಡೀಪ್ ಜಾಸ್ತಿ ಇರುತ್ತೆ, ಒಬ್ಬೊಬ್ರದ್ದು ಕಡಿಮೆ ಇರುತ್ತೆ. 6 ಇಂಚಿದೆ, ನಾವು 6.5 6.75ವರೆಗೂ ತೊಗೋಬೋದು. ಆಯಿತಾ? ಈ ರೀತಿಯಾಗಿ ಒಂದು ಸ್ಟ್ರೇಟ್ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟ್ರೇಟ್ ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇದು ವಿ ನೆಕ್ ಬ್ಲೌಸ್ ಆಗಿದೆಯಲ್ಲ ಅದಕ್ಕೆ. ಇಲ್ಲಾಂದರೆ ನೀವೇನು ಮಾಡಬೇಕು, ಈ ರೀತಿ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಆಯಿತಾ? ಇದಾದಮೇಲೆ ಫ್ರಂಟ್ ಪಟ್ಟಿ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರಂಟ್ ಪಟ್ಟಿನ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಟಿಚಿಂಗಿಗೆ, ಇಲ್ಲಿ ಡಾಟಿಗೆ, ಇಷ್ಟೆಲ್ಲ ನಾನು ಒಂದೇ ಸರಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂತ ನೋಡ್ಕೊಳ್ತೀನಿ. ನಾನು 3 ಇಂಚಿಗೆ ತೊಗೊಂಡಿದ್ದಾರೆ. ನಾನು ಇದನ್ನು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಪಟ್ಟಿ ಎಷ್ಟು ಇಂಚಿಗೆ ತೊಗೊಂಡಿದ್ದಾರೆ ಅಂತ ನೋಡಿಕೊಂಡೆ. 1/4 ಇಂಚಿಗೆ ತೊಗೊಂಡಿದ್ದಾರೆ, ಅಂದರೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸೆಂಟರ್ ಮಾರ್ಕ್ ಮಾಡ್ಕೋಬೇಕು. ಸೆಂಟ್ರ್ ಮಾರ್ಕ್ ಮಾಡಿಕೊಂಡು ಇದು ಸ್ಟ್ರೇಟ್ ಲೈನ್, ಇದು ಸ್ಟ್ರೇಟ್ ಲೈನ್ ಸ್ವಲ್ಪ ಈ ರೀತಿ ತಗೊಂಡು ಇಲ್ಲಿಂದ ಈ ರೀತಿಯಾಗಿ. ಆಯಿತಾ? ನೋಡಿ, ಇಲ್ಲಿ ನಾನು 1/4 ಇಂಚ್ ಡೌನ್ ಮಾಡ್ಕೊಂಡಲ್ಲ, ಅದಕ್ಕೋಸ್ಕರ ಇದನ್ನು ಸ್ಲೈಡಾಗಿ ತೊಗೊಳ್ತಾ ಇದ್ದೀನಿ. ಈ ರೀತಿ ಕಟ್ಟಿಂಗ್ ಮಾಡಿಕೊಂಡೆ. ಆಯಿತಾ? ಇವಾಗ ಇಲ್ಲಿಂದ ಒಂದು ಮಾರ್ಕು ನ್ಯಾಚು, ಇಲ್ಲಿಂದ ಒಂದು ನ್ಯಾಚು, ಇದೆರಡು ಸೆಂಟರ್ ಮಾಡಿಕೊಂಡು, ಈ ಮಾರ್ಕಲ್ಲ, ಈ ಮಾರ್ಕ್. ಒಂದೊಂದು ಸರಿ ಏನಾಗುತ್ತೆ, ಈ ಮಾರ್ಕೆಲ್ಲ ಇರಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ 3/4 ಸ್ಟಿಚಿಂಗು ಎಲ್ಲ ಸೇರಿ ನೋಡ್ಕೋಬೇಕಾಗುತ್ತೆ ಕೆಲವು ಟೈಮಲ್ಲಿ. ನೋಡಿ, 3/4 ಬೇಕಾಗಿತ್ತು ನನಗೆ. ಇಲ್ಲಿದೆ, ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಇದಾದಮೇಲೆ ಒಂದು ಸ್ವಲ್ಪ ಈ ಕಡೆ ಮಾಡ್ಕೊಳ್ತೀನಿ. 1 ಪಾಯಿಂಟ್ ಆ ಕಡೆ ಈ ಕಡೆ ಹೋಯ್ತಷ್ಟೇ. ಈ 2 ನ್ಯಾಚ್ಗಳನ್ನ ಸೆಂಟ್ರ್ ಮಾಡಿಕೊಂಡು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ಅಷ್ಟೇ. ನಿಮ್ಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಸ್ವಲ್ಪ ಚೇಂಜ್ ಮಾಡ್ಕೊಬಿಡ್ಬೇಕು ಇಮ್ಮಿಡಿಯೇಟು. ಇಲ್ಲ ಅಂದರೆ ಏನಾಗುತ್ತೆ, ಪಾಯಿಂಟು ಇದೇನು ನಡೆಯುತ್ತೆ, ಆದ್ರೂ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದನ್ನ ನಾವು ಕಲಿತ್ಕೊಳ್ಳೋಣ. ಇದಾದಮೇಲೆ ನಾನು ಇಲ್ಲಿಂದ ಈ ರೀತಿಯಾಗಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ, ಅಥವಾ 3.5. ಇದೆಷ್ಟು ಬರುತ್ತೆ ಇವಾಗ? 3.5 ಎಕ್ಸಾಕ್ಟ್ ಬಂದಿದೆ. ಈಗ ಇಲ್ಲಿಂದ ನಾನು 2.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ನಾವು ಹೈ ನೆಕ್ ಅನ್ನೋದನ್ನ ಕಟಿಂಗ್ ಮಾಡ್ಕೊಂಡ್ವಿ. ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ ಬಂದು 10 ಇತ್ತಲ್ವ, ಅಂದರೆ 40 ಸೈಜ್ ಹೈ ನೆಕ್ ಬ್ಲೌಸ್ ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ಬೆಲ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಕೊಂಡಿದ್ದೀವಿ. ಇದರದ್ದು ನಿಮಗೆ ನಾನು ಮಾಡೋ ಮೆಥಡಲ್ಲಿ ಏನಾದರೂ ಕನ್ಫ್ಯೂಸ್ ಇದೆ ಅಂದರೆ ಸ್ವಲ್ಪ ಹೇಳಿ. ಯಾಕಂದರೆ ನಾನು ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ, ಹಾಗಾಗಿ ಮೆಥಡ್ ಸ್ವಲ್ಪ ಚೇಂಜ್ ಬರ್ಬೋದು. ನೋಡೋಣ ಯಾವ ರೀತಿಯಾಗಿ ಅಂಥೇಳಿ. ಇವಾಗ ಪಟ್ಟಿ ನೋಡಿ, ಈ ಪಟ್ಟಿ ಕೂಡ ಇವ್ರದ್ದು ಜಾಸ್ತಿ ಇದೆ, 3.25 ಇದೆ, 3.5 ಇದೆ. ನಾನಿಲ್ಲಿ 3.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಸ್ಟಿಚಿಂಗಿಗೆ. ಆಯಿತಾ? ಇವಾಗ ಸೈಡು ಅದೇ ಇಲ್ಲಿ ಬಂದು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. 2.5 ಇದೆ, 2.5 ಪ್ಲಸ್ ಎಲ್ಲ ಟೋಟಲ್ ಸೇರಿದರೆ ನಮಗೆ 3.5 ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಒಂದು ಸ್ಲೈಡ್ ಕೊಡೋಣ. ಆಯಿತಾ? ನಿಮ್ಮದು ಕಲಿಯುವಾಗ ಬೇರೆ ಬೇರೆ ರೀತಿಯಾಗಿ ಹೇಳ್ಕೊಡ್ತಾರೆ, ಹಾಗಾಗಿ ಸ್ವಲ್ಪ ಚೇಂಜ್ ಇರುತ್ತೆ ಹೇಳೋದು ಎಲ್ಲ ಸ್ವಲ್ಪ. ಆಯಿತಾ? ಇಲ್ಲಿ ನಾನು ಸ್ವಲ್ಪ ಕ್ರಾಸಾಗಿ ತೊಗೊಳ್ತೀನಿ 1/4 ಇಂಚ್ ಒಳಗಡೆ. ಆಮೇಲೆ ಇಲ್ಲಿ ನ್ಯಾಚ್ ಹಾಕ್ಕೊಳ್ತೀನಿ. ಆಯಿತಾ?
ಇವಾಗ ನೀವು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಐ ನೆಕ್ಕನ್ನು ನಾವು ಕಟಿಂಗ್ ಮಾಡಿದ್ವಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.